ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ವೀಕ್ಷಕರು, ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಮೇ ತಿಂಗಳವರೆಗೆ ನಾವೊಂದು ಹೊಸ ಮನೆಯನ್ನು ಕಟ್ಟಿದಾಗ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಗೃಹ ಪ್ರವೇಶವನ್ನು ಮಾಡಿಕೊಳ್ಳೋದು ಒಂದು ಸಂಪ್ರದಾಯ, ಶಾಸ್ತ್ರವೂ ಹೌದು. ಹಾಗಾದರೆ ವಿಶೇಷವಾಗಿ ನಾವು ಈ ಒಂದು ಮೇ ತಿಂಗಳವರೆಗೆ ನಮಗೆ ಯಾವ ಯಾವ ಒಳ್ಳೆಯ ಮುಹೂರ್ತಗಳು ಲಭ್ಯವಿವೆ ಅದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ತೇವೆ. ಕೇವಲ ಕ್ಯಾಲೆಂಡರ್ ನೋಡಿ ಮಾತ್ರ ಮುಹೂರ್ತವನ್ನು ನಿರ್ಧರಿಸದೆ ಪಂಚಾಂಗದ ಅನುಸಾರವಾಗಿ ನಾವು ಗೃಹ ಪ್ರವೇಶದ ಮುಹೂರ್ತವನ್ನು ತಿಳಿದುಕೊಳ್ಳೋದು ಬಹಳ ಉತ್ತಮವಾದದ್ದು. ಹಾಗಾಗಿ ನಾನು ಇವತ್ತಿನ ದಿವಸ ನೋಡಿ, ಫೆಬ್ರವರಿ ತಿಂಗಳು, ಮಾರ್ಚ್ ತಿಂಗಳು ಮತ್ತು ಏಪ್ರಿಲ್ ಮೇ ತಿಂಗಳಲ್ಲಿ ಬರುವಂಥ ಎಲ್ಲ ಮುಹೂರ್ತಗಳನ್ನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಸೊ ಹಾಗಾಗಿ ದಯವಿಟ್ಟು ತಪ್ಪದೆ ಈ ವಿಡಿಯೋವನ್ನು ನೋಡಿ, ನಿಮಗೆ ಖಂಡಿತವಾಗಿಯೂ ಉಪಯೋಗ ಆಗುತ್ತೆ. ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನೇಕ ಒಳ್ಳೊಳ್ಳೆ ವಿಷಯವನ್ನು ನಮ್ಮ ಚಾನಲ್ನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಅದೆಲ್ಲವನ್ನು ಖಂಡಿತವಾಗಿ ನೋಡಿ. ಕುಂಭ ವಿವಾಹದ ಪ್ರಶ್ನೆ ಇತ್ತು ಅಂತಂದರೆ ನಮ್ಮನ್ನು ಸಂಪರ್ಕಿಸಿ. ಕುಜದೋಷ ಇದೆಯೋ ಇಲ್ವೋ ಈ ಸ್ಪಷ್ಟೀಕರಣವನ್ನು ಕೂಡ ನೀವು ನೋಡಿಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ ಯಾವುದೇ ಪ್ರಶ್ನೆ ಇತ್ತು ಅಂತಂದ್ರೂ ಕೂಡ ನಮಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ. ನಿಮ್ಮ ಪ್ರಶ್ನೆಗೆ ನಾವು ಸೂಕ್ತ ಉತ್ತರವನ್ನು ಖಂಡಿತವಾಗಿಯೂ ಕೊಡ್ತೇವೆ. ನೋಡಿ, ಅದೇ ರೀತಿಯಾಗಿ ಇವತ್ತಿನ ವಿಷಯ ಗೃಹ ಪ್ರವೇಶದ ಮುಹೂರ್ತಗಳು. ನೋಡಿ, ಪಂಚಾಂಗದ ಅನುಸಾರವಾಗಿ ದಿನಶುದ್ಧಿ ಇರುವಂತೆ ಮತ್ತು ಆ ವಾಸ್ತುವಿಗೆ ಸಂಬಂಧಪಟ್ಟಂಥ ನಕ್ಷತ್ರ ಇರುವಂಥ ದಿವಸ ನಾವು ಗೃಹ ಪ್ರವೇಶವನ್ನು ಮಾಡಬೇಕು ಅಥವಾ ವಾಸ್ತುಶಾಂತಿ ಅಂತ ಕೂಡ ಹೇಳ್ತೇವೆ ನಾವು. ಸೊ ಈ ಫೆಬ್ರವರಿಯಲ್ಲಿ ಯಾವ ರೀತಿಯ ಮುಹೂರ್ತಗಳಿವೆ ನೋಡಿ. ಫೆಬ್ರವರಿಯಲ್ಲಿ ಹೇಳೋದಾದರೆ ಫೆಬ್ರವರಿ 3, 7, 10, 15, 17, 21 ಈ ಮುಹೂರ್ತಗಳು ಗೃಹ ಪ್ರವೇಶಕ್ಕೆ ಸೂಕ್ತವಾಗಿವೆ. ಇನ್ನು ಮಾರ್ಚ್ ಮಾಸದಲ್ಲಿ ನೋಡಿ, ಫಾಲ್ಗುಣ ಮಾಸ ಪ್ರಾರಂಭವಾಗುತ್ತೆ. ಇಲ್ಲಿ ಫಾಲ್ಗುಣ ಮಾಸ ಕೆಟ್ಟದ್ದು ಅಂತ ಏನಿಲ್ಲ, ಆದರೂ ಕೂಡ ಒಂದು ವೇಳೆ ನಿಮಗೆ ಈ ಮಾಸದಲ್ಲಿ ಗೃಹ ಪ್ರವೇಶವನ್ನು ಮಾಡಬೇಕು ಅಂತಂದರೆ ನೋಡಿ, ಮಾರ್ಚ್ 1, 7, 10, 15, 26 ಒಟ್ಟು 5 ಮುಹೂರ್ತಗಳು ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಸಿಗುತ್ತೆ. ಅದಾದ ನಂತರ ಚೈತ್ರ ಮಾಸದಲ್ಲಿ ಅಂತಂದರೆ ಈ ಉಗಾದಿ ಹಬ್ಬದ ನಂತರ 1 ತಿಂಗಳು ಗೃಹ ಪ್ರವೇಶ ಮುಹೂರ್ತಗಳು ಇರೋದಿಲ್ಲ. ಚೈತ್ರ ಮಾಸ ವರ್ಜ್ಯ ಅಂತ ಹೇಳಿದ್ದಾರೆ. ಹಾಗಾಗಿ ವೈಶಾಖ ಮಾಸದಲ್ಲಿ ಪುನಃ ವಾಸ್ತು ಮುಹೂರ್ತಗಳು ಪ್ರಾರಂಭವಾಗುತ್ತೆ. ಅದರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಕೊನೆಗೆ 30ನೇ ಏಪ್ರಿಲ್ಗೆ ಒಂದು ಮುಹೂರ್ತ ಇದೆ. ಅದಾದ ನಂತರ ನೋಡಿ, ಮೇ ತಿಂಗಳ ಮುಹೂರ್ತವನ್ನು ನಾನು ಹೇಳ್ತಾ ಇದ್ದೇನೆ. 2, 3, 8, 9, 10, 14, 23, 24 ಮತ್ತು 28ರವರೆಗೆ, ಮೇ 28ರವರೆಗೆ ಮುಹೂರ್ತ ನಿಮಗೆ ಇದೆ. ಕೇವಲ ಮುಹೂರ್ತ ಇದ್ದರೆ ಸಾಕಾಗೋದಿಲ್ಲ. ಈ ಮುಹೂರ್ತದಲ್ಲಿ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಈ ಮುಹೂರ್ತ ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿದೆಯೋ ಇಲ್ವೋ ಅಂತ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಳ್ಳಿ. ಹಾಗೆ ಕನ್ಫರ್ಮ್ ಮಾಡಿಕೊಂಡು ಆ ದಿವಸ ಈ ಮುಹೂರ್ತಗಳಲ್ಲಿ ಚಾಯ್ಸ್ ಮಾಡಿ ನಿಮಗೆ ತಾರಾಬಲ ಚಂದ್ರಬಲ ಕೂಡಿ ಬರುತ್ತಾ ಇಲ್ವೋ ಮನೆಯ ಯಜಮಾನನಿಗೆ ಅದನ್ನು ಕೂಡ ನಿರ್ಧಾರ ಮಾಡಿಕೊಂಡು ಆ ದಿವಸ ನೀವು ಗೃಹ ಪ್ರವೇಶವನ್ನು ಮಾಡಿಕೊಂಡ್ರೆ ಮುಂದೆ ಸುಖ ಶಾಂತಿ ನೆಮ್ಮದಿ ನಿಮಗೆ ಖಂಡಿತವಾಗಿಯೂ ಇರುತ್ತೆ. ನಮಸ್ಕಾರ.